ಬಹಳ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಆ ಮೂಲಕ ಮುಸ್ಲಿಂ ನೌಕರರಿಗೆ ರಂಜಾನ್ ಗಿಫ್ಟ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋದು ಬಹಳ ಕುತೂಹಲ. ಸರ್ಕಾರಿ ಸಿಬ್ಬಂದಿಗೆ ಕೆಲಸದ ಅವಧಿ ಕಡಿತಗೊಳಿಸ್ತಾರಾ? ಇಂಥದ್ದೊಂದು ಮನವಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿರೋದ್ರಿಂದ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ. ತೆಲಂಗಾಣ ಆಯ್ತು, ಆಂಧ್ರ ಆಯ್ತು, ಈಗ ರಾಜ್ಯದಲ್ಲೂ ಕೂಡ ಬಂಪರ್ ಗಿಫ್ಟ್ ಸಿಗಬಹುದಾ? ಈಗ ಒಂದ್ ರೀತಿಯಲ್ಲಿ ಅಡಕತ್ತಲ್ಲಿ ಸಿಕ್ಕಾಕೊಂಡಾಗೆ ಸಿದ್ದರಾಮಯ್ಯ. ಅಲ್ಲಿ ಆಲ್ರೆಡಿ ಕೆಲವರು ಹೇಳ್ತಾ ಇದ್ರು ನಾವೆಲ್ಲ ಓಟ್ ಹಾಕಿದೀವಿ ಮುಸ್ಲಿಮರಿಗೆ ಕೊಡಬೇಕು ಅಂತೇಳಿ. ಅಲ್ಲಿ ಉಪಾಧ್ಯಕ್ಷರಾಗಿದ್ದಂಥವ್ರು ಅವರು ಡಿಮಾಂಡ್ ಮಾಡಿದ್ದಾರೆ. ನಮಗೆ ಯಾವ ಹಬ್ಬಕ್ಕೆ ಕೊಡಬೇಕು ಕೊಡಬಾರ್ದು ಅಂತಲ್ಲ, ನೀವು ಹಿಂದೂ ಹಬ್ಬ ಮಾತ್ರ ಹಿಂದೂಗಳು ಹಬ್ಬವನ್ನು ಆಚರಿಸಲೇಬಾರ್ದಾ? ಕುಂಭಮೇಳಕ್ಕೆ ಹೋಗಬಾರ್ದಾ? ಕುಂಭಮೇಳಕ್ಕೆ ಹೋದ ತಕ್ಷಣ ಹೆಂಗೆ ಹೇಳಿದ್ರಿ ಬಡತನ ನಿರ್ಮೂಲನೆ ಆಗತ್ತಾ, ಆಮೇಲೆ ಹೊಟ್ಟೆ ತುಂಬತ್ತಾ? ಈಗ ಯಾರಾದ್ರೂ ಈಗ ಅದೇ ಮಲ್ಲಿಕಾರ್ಜುನ ಖರ್ಗೆ ಅಥವಾ ನೀವು ಯಾರಾದ್ರೂ ಹೇಳಿಕ್ಕಾಗತ್ತಾ ಏನ್ರಿ 1 ಗಂಟೆ ಬೇಗ ಕೊಟ್ಟರೆ ಏನು ಹೊಟ್ಟೆ ತುಂಬತ್ತಾ, ಬಡತನ ನಿರ್ಮೂಲನೆ ಆಗತ್ತಾ ಅಂತ ಕೇಳೋ ಧೈರ್ಯ ಇದೆಯಾ ನಿಮಗೆ? ಈಗ ಒಂದು ಕ್ಲಾರಿಟಿ ಸಿಗ್ಬೋದು ಅವರಿಂದ. ನಾವು ಮಾತ್ರನಾ ಈಗ ನಿಮ್ಗೆ ಆಂಧ್ರದಲ್ಲೂ ಕೊಟ್ಟರು, ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಇರೋರು ಕೊಟ್ಟಿದ್ದಾರೆ. ಸರಿ, ಆಗಿದ್ರೆ ನವರಾತ್ರಿ ಕೊಡಿ ನಮಗೆ 1 ಗಂಟೆ ಮೊದಲು. ನಾವು ಉಪವಾಸ ಮಾಡ್ತೀವಿ, ನಾವು ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಬೇಕು. ಈಗ 30 ದಿವಸ ನೀವು 1 ಗಂಟೆ ಮೊದಲು ಕೊಟ್ಟಿದ್ರೆ 30 ದಿವಸ ಆಯ್ತಪ್ಪ ನಮಗೆ. ಹೌದು, 30 ದಿವಸ ನಾವು ತಗೋತೀವಿ ಯಾವ್ದಾದ್ರು ಪ್ಲಾನ್. 9 ದಿವಸ ನವರಾತ್ರಿಗೆ, 3 ದಿವಸ ಗಣೇಶೋತ್ಸವಕ್ಕೆ, 4 ದಿವಸ ದೀಪಾವಳಿಗೆ, 30 ಲಿಸ್ಟ್ ಮಾಡಿ ಎಲ್ಲ ಯಾರ್ಯಾರಿಗೆ ಯಾವ್ದಕ್ಕೆಲ್ಲ ಹೋಗ್ಬೇಕು ಅವರೆಲ್ಲ ಲಿಸ್ಟ್ ಮಾಡಿ ಕೊಡ್ಲಿ. ಯಾರ್ಯಾರಿಗೆ ಇಲ್ಲಪ್ಪ ನನಗೆ ಇಲ್ಲ, ನನಗೆ ಇದು ಮಾಡೋಕ್ಕಾಗಲ್ಲ, ನಾನು ಯಾವುದು ಬಸವ ಜಯಂತಿಗೆ ಅದಂಗೂ ರಜೆ ಇದೆ, ಕೆಲವು ರಜೆ ಇಲ್ಲದಂಥದ್ದು, ಅಂಬೇಡ್ಕರ್ ಜಯಂತಿಗೋ ಮತ್ತೊಂದು ಯಾವುದಕ್ಕೆಲ್ಲ ರಜೆ ಇರುತ್ತೋ ಇದ್ದದಕ್ಕೆ ಬಿಟ್ಟು ಯಾವುದಕ್ಕೆ ಬೇಕು ನನಗೆ ನಾನು ಅದನ್ನು ತಗೋತೀನಪ್ಪ. ಹೌದು, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ತಗೋತೀನಿ, ಅಥವಾ ಏನು ಹನುಮ ಜಯಂತಿಗೆ ತಗೋತೀನಿ 1 ಗಂಟೆ ಮೊದಲು. 30 ದಿವಸ ನಮಗೂ ಕೊಡಿ, ಹಿಂಗೆ ಕೇಳೋಕ್ಕಾಗತ್ತಾ? ಅದಕ್ಕೆ ಇಲ್ಲಿ ಏನು ಗೊತ್ತಾ ಹೇಳ್ತಾ ಇರುವಂಥದ್ದು, ಈ ಭಾರತ ದೇಶ, ಇಲ್ಲಿ ಪ್ರಮುಖವಾಗಿರುವಂಥದ್ದು ಹಿಂದೂ ಧರ್ಮ. ಇಲ್ಲಿ ಕ್ರಿಸ್ಮಸ್ಗೆ ರಜೆ ಕೊಡಲಾಗತ್ತೆ. ಇಲ್ಲಿ ಪಕ್ಕದ ಕೇರಳದಲ್ಲಿ ಶುಕ್ರವಾರ ರಜೆ ಕೊಡ್ತಾರೆ ಶಾಲೆಗೆ, ಭಾನುವಾರ ಕ್ಲಾಸು ನಮಾಜ್ ಮಾಡೋಕೆ. ಹಾ ಆಯ್ತಾ. ಆಮೇಲೆ ಇಲ್ಲಿ ಏನು ವಿಧಾನಸೌಧದಲ್ಲಿ ಡಿಮಾಂಡ್ ಮಾಡ್ತಾರೆ ನಮಗೆ ನಮಾಜ್ ಮಾಡೋದಕ್ಕೆ ಒಂದು ಪ್ರತ್ಯೇಕ ಜಾಗ ಬೇಕು ಅಂತೇಳಿ. ಆದ್ರೆ ವಿಧಾನಸೌಧ ಒಳಗೆ ದೇವರ ಫೋಟೋ ಇಡಬಾರ್ದು ಅಂತ ಹೇಳ್ತಾರೆ. ಏನ್ರಿ ಇದು? ಎಂತ ದೊಂದರಿ ಇದು? ತುಷ್ಟೀಕರಣದ ರಾಜಕೀಯ. ಹಿಂದೂಗಳು ಅಧಿಕವಾಗಿರುವಂತ ಈ ಭಾರತ ದೇಶದಲ್ಲಿ ಹಿಂದೂ ಹಬ್ಬಗಳನ್ನ ಮಾಡೋಂಗಿಲ್ವಂತೆ. 1 ಗಂಟೆ ಬೇಗ ಹೋಗಬಹುದಂತೆ. ಆಮೇಲೆ ಯಾವುದು ವಿಧಾನಸೌಧದಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡಬಹುದಂತೆ, ಡಿಮಾಂಡ್ ಇದೆ. ಆದ್ರೆ ಭಾರತ ದೇಶದ ಅಸ್ಮಿತೆಯಾಗಿರುವಂತ ಶಾರದಾ ಪೂಜೆಯನ್ನು ಶಾಲೆಯಲ್ಲಿ ಮಾಡಬಾರ್ದಂತೆ. ಆದ್ರೆ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಬೇಕಿದ್ರೆ ಕ್ರಾಸ್ ಹಾಕಿರುವಂತ ಯೂನಿಫಾರ್ಮ್ ಕೊಡ್ಬೋದಂತೆ. ಏನ್ರಿ? ಆದ್ರೆ ಹಿಂದೂ ಹೆಣ್ಣು ಮಕ್ಕಳು ಹೂ ಹಾಕಬಾರ್ದಂತೆ, ಕುಂಕುಮ ಹಾಕಬಾರ್ದಂತೆ, ಕೈ ಬಳೆ ಹಾಕಬಾರ್ದಂತೆ. ಆಮೇಲೆ ಅವರು ಎಕ್ಸಾಮ್ಗೆ ಬಂದಾಗ ಅವರ ತಾಳಿಯನ್ನು ಕೂಡ ಕಿತ್ತು ಪರೀಕ್ಷೆ ಮಾಡ್ಬೋದಂತೆ. ಏನ್ರಿ ಇದು? ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಉತ್ತರ ಇದೆಯಾ ಇದಕ್ಕೆ? ಈಗ ಸಿದ್ದರಾಮಯ್ಯನವರೇ, ನೀವು ಇದಕ್ಕೆ ಹೇಳಿದ್ರು ಸಿಕ್ಕಾಕೋತೀರಿ, ನೋ ಅಂದ್ರೂ ಸಿಕ್ಕಾಕೋತೀರಿ, ಎಸ್ ಅಂದ್ರೂ ಸಿಕ್ಕಾಕೋತೀರಿ. ಆದರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿ 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 ಕೆಣಕೋದಂತೂ ಗ್ಯಾರಂಟಿ. ಬನ್ನಿ, ಅಭಿಷೇಕ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ಯಾವ ಸಂದಿಗ್ಧತೆಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ? 99% ಮುಸ್ಲಿಮರು ಓಟ್ ಹಾಕಿದ್ದಾರೆ ನಿಜ, ಹಾಗಂತ ಹಿಂದೂಗಳು ಓಟ್ ಹಾಕಿಲ್ವಾ? ಹಾಗಿದ್ರೆ ಹಿಂದೂಗಳ ಧರ್ಮಕ್ಕೆ ಮಹತ್ವ ಇಲ್ವಾ? ಹಿಂದೂಗಳ ಭಾವನೆಗಳಿಗೆ ನಂಬಿಕೆಗೆ ಮಹತ್ವ ಇಲ್ವಾ? 30 ದಿವಸ ಇವರಿಗೆ ಕೊಟ್ಟರೆ ಹಿಂದೂಗಳಿಗೆ ಕೂಡ ಕೊಡ್ತಾರಂತ ಹೆಂಗೆ? ಶೆಟ್ರೆ, ಬೇಸಿಕಲಿ ಒಂದಿಷ್ಟು ವೆಸ್ಟರ್ನ್ ಕಂಟ್ರಿಗಳಲ್ಲಿ ಸಮಯಾಧಾರಿತವಾಗಿ ಡೇ ಲೈಟ್ ಸೇವಿಂಗ್ ಅನ್ನ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಒಂದಿಷ್ಟು ಟೈಮಿಂಗ್ಸ್ ಅನ್ನ ಹೆಚ್ಚು ಕಡಿಮೆ ಮಾಡುವಂಥದ್ದು. ಆದರೆ ಇಲ್ಲಿ ಧಾರ್ಮಿಕ ಚಿಂತನೆಯಿಂದ ರಂಜಾನ್ಗೆ ಬೇರೆ ರಾಜ್ಯಗಳಲ್ಲಿ ಈಗ ವರ್ಕ್ ಡ್ಯೂರೇಷನ್ ಕಡಿಮೆ ಮಾಡಿದರೆ ನಮಗೂ ಆ ರೀತಿ ಮಾಡಿಕೊಡಿ ಅಂತ ಬೇಡಿಕೆ ಬಂದಿರುವಂಥದ್ದು. CM ಮುಂದೆ ನೀವೇ ಹೇಳಿದಂತೆ ಅಡ್ಡಕತ್ರಿ ಇರುವಂಥದ್ದು. ಹಿಂದೂಗಳ ಸಂಪ್ರದಾಯದಲ್ಲಿ, ಸಿಖ್ಖರ ಸಂಪ್ರದಾಯದಲ್ಲಿ, ಬೇರೆ ಬೇರೆ ಸಂಪ್ರದಾಯಗಳಲ್ಲೂ ಕೂಡ ಉಪವಾಸ ಮಾಡುವಂಥದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿ ರಜೆ ಕೊಡ್ತಾರಾ? ಒಂದು ವೇಳೆ ಮುಸಲ್ಮಾನರಿಗೆ ಕೊಟ್ಟರೆ ರಾಜ್ಯದಲ್ಲಿರುವಂಥ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ವಿವಿಧ ಧರ್ಮಗಳು ಕೂಡ ಮನವಿಯನ್ನ ಇಡುತ್ತೆ. ಆದರೆ ಒಂದು ಕಡೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಈ ಒಂದು ಮುಸಲ್ಮಾನರ ಮನವಿಯನ್ನ ತಿರಸ್ಕರಿಸಲು ಸಾಧ್ಯವಿಲ್ಲ ಅನ್ನೋದು, ಅದರ ಜೊತೆಗೆ ಪುರಸ್ಕರಿಸಿದ್ರು ಕೂಡ ಅದರ ಇಂದ ಉಂಟಾಗುವಂಥ ಅಡ್ಡ ಪರಿಣಾಮಗಳಾಗಿರ್ಬೋದು, ಅದರ ಕಂಟಿನ್ಯೂಡ್ ಎಫೆಕ್ಟ್ಗಳನ್ನು ಕಳೆದ ಅನೇಕ ವರ್ಷಗಳಿಂದ ಅವರು ಪಾಲಿಸ್ಕೊಂಡು ಬಂದಿರುವಂಥದ್ದು, ಇನ್ನು ಮುಂದೆ ಕೂಡ ಅದನ್ನು ಪಾಲಿಸ್ಕೊಂಡು ಬರಬೇಕಾಗಿರುವಂಥ ಸಾಧ್ಯತೆ ಇರೋದ್ರಿಂದ ಅವರಿಗೆ ಬಿಸಿ ತುಪ್ಪವಾದಂಥ ಒಂದು ನಿದರ್ಶನ ಈಗ ಆಗಿರುವಂಥದ್ದು. ಅತ್ಲಾಗೆ ನುಂಗೋದಿಕ್ಕೂ ಆಗಲ್ಲ, ಒಂದು ಕಡೆ ಉಗಿಯೋದಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಆದರೆ ಪ್ರಾಕ್ಟಿಕಲಿ ಯಾವ ರೀತಿ ಇದನ್ನು ಅವರು ಪಾಲಿಸ್ತಾರೆ, ಕೊನೆ 1 ವಾರ ಮಾತ್ರ ಕೊಡ್ತೀನಿ, ಕೊನೆ 3 ದಿನ ಮಾತ್ರ ಕೊಡ್ತೀನಿ ಅಂತ ಅವ್ರು ಏನಾದರೂ ಜಾರ್ಕೊಳ್ತಾರ, ಅಥವಾ ಈ ಸಂದರ್ಭದಲ್ಲಿ ನಾವು ಕೂಡಲೇ ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತ ಮ್ಯಾಟರ್ ಆಗಿರೋದ್ರಿಂದ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೀನಿ ಅಂತ ಅಷ್ಟರಲ್ಲಿ ರಂಜಾನ್ ಏನಾಗಿದ್ರು ಕೂಡ ಒಂದು ಬಾರಿ ಫಿಕ್ಸ್ ರೀ, ಕೊಟ್ರೆ 30 ದಿವಸ ನಮಗೂ ಕೊಡಿ.
ಕೊಟ್ಟರೆ ಹಿಂದೂಗಳಿಗೂ 30 ದಿವಸ ಕೊಡಿ, ಲಿಸ್ಟ್ ನಾವು ಮಾಡ್ಕೊಡ್ತೀವಿ ಯಾವುದಕ್ಕೆ ಅಂತೇಳಿ. 1 ಗಂಟೆ ಮೊದಲು ಹೋಗೋದಪ್ಪ ಸರ್ಕಾರಿ ಆಫೀಸ ಎಲ್ಲ ಸರ್ಕಾರಿ, ಅದು ಎಸ್ಪೆಷಲಿ ನೋಡಿ ನಮಗೆಲ್ಲ ಈ ಖಾಸಗಿಯವ್ರಿಗೆ ಇರೋದಿಲ್ಲ, ಅದು ಸರ್ಕಾರಿ ಆಫೀಸಲ್ಲಿ ಇದ್ದವ್ರಿಗೆ ಆರಾಮ್ ನೋಡೋಣ, ಕೊಟ್ಟರು ಇದೆ ಕೊಡದಿದ್ರು ಇದೆ. ಈಗ ಇದನ್ನು ಯಾವ ಥರ ತಗೊಳ್ತಾರೆ, ಇದನ್ನು BJP ಕಾಂಗ್ರೆಸ್ಗೆ ಅಂತ ಇಡಬೇಡಿ, ಎಲ್ಲ ಹಿಂದೂಗಳು ಕೇಳಬೇಕು ಇದನ್ನು. ಕುಂಭಮೇಳಕ್ಕೆ ಟೀಕೆ ಮಾಡುವಾಗ ಎಲ್ಲ ಹಿಂದೂಗಳು ಪ್ರಶ್ನೆ ಮಾಡಬೇಕು ಅದನ್ನು. ಇದು ಒಂದು ವಿಪರೀತ ಆಗೋಯ್ತು. ಉದಯಗಿರಿಯಲ್ಲಿ ಗಲಾಟೆ ಆಗುತ್ತೆ, ಅವ್ರನ್ನ ಅರೆಸ್ಟ್ ಮಾಡೋ ತಾಕತ್ತಿಲ್ಲ, ಮೀಡಿಯಾಗಳು ಮಾತಾಡಬೇಕು ಮತ್ತೊಂದು ಮಗದೊಂದು ಅಂತ ಹೇಳಿ. ಈಗ ನೋಡೋಣ ಸಿದ್ದರಾಮಯ್ಯ ಏನು ನಿರ್ಧಾರ ತಗೊಂಡು. ಬಹಳ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಆ ಮೂಲಕ ಮುಸ್ಲಿಂ ನೌಕರರಿಗೆ ರಂಜಾನ್ ಗಿಫ್ಟ್ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋದು ಬಹಳ ಕುತೂಹಲ. ಸರ್ಕಾರಿ ಸಿಬ್ಬಂದಿಗೆ ಕೆಲಸದ ಅವಧಿ ಕಡಿತಗೊಳಿಸ್ತಾರಾ? ಇಂಥದ್ದೊಂದು ಮನವಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿರೋದ್ರಿಂದ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ. ತೆಲಂಗಾಣ ಆಯ್ತು, ಆಂಧ್ರ ಆಯ್ತು, ಈಗ ರಾಜ್ಯದಲ್ಲೂ ಕೂಡ ಬಂಪರ್ ಗಿಫ್ಟ್ ಸಿಗಬಹುದಾ? ಈಗ ಒಂದು ರೀತಿಯಲ್ಲಿ ಅಡಕತ್ತಲ್ಲಿ ಸಿಕ್ಕಾಕೊಂಡಾಗೆ ಸಿದ್ದರಾಮಯ್ಯ. ಅಲ್ಲಿ ಆಲ್ರೆಡಿ ಕೆಲವರು ಹೇಳ್ತಾ ಇದ್ರು ನಾವೆಲ್ಲ ಓಟ್ ಹಾಕಿದ್ದೀವಿ ಮುಸ್ಲಿಮರಿಗೆ ಕೊಡಬೇಕು ಅಂತೇಳಿ. ಅಲ್ಲಿ ಉಪಾಧ್ಯಕ್ಷರಾಗಿದ್ದಂಥವ್ರು ಅವರು ಡಿಮಾಂಡ್ ಮಾಡಿದ್ದಾರೆ. ನಮಗೆ ಯಾವ ಹಬ್ಬಕ್ಕೆ ಕೊಡಬೇಕು ಕೊಡಬಾರ್ದು ಅಂತಲ್ಲ, ನೀವು ಹಿಂದೂ ಹಬ್ಬ ಮಾತ್ರ ಹಿಂದೂಗಳು ಹಬ್ಬವನ್ನು ಆಚರಿಸಲೇಬಾರ್ದಾ? ಕುಂಭಮೇಳಕ್ಕೆ ಹೋಗಬಾರ್ದಾ? ಕುಂಭಮೇಳಕ್ಕೆ ಹೋದ ತಕ್ಷಣ ಹೆಂಗೆ ಹೇಳಿದ್ರಿ ಬಡತನ ನಿರ್ಮೂಲನೆ ಆಗತ್ತಾ, ಆಮೇಲೆ ಹೊಟ್ಟೆ ತುಂಬತ್ತಾ? ಈಗ ಯಾರಾದ್ರೂ ಈಗ ಅದೇ ಮಲ್ಲಿಕಾರ್ಜುನ ಖರ್ಗೆ ಅಥವಾ ನೀವು ಯಾರಾದ್ರೂ ಹೇಳಿಕ್ಕಾಗತ್ತಾ ಏನ್ರಿ 1 ಗಂಟೆ ಬೇಗ ಕೊಟ್ಟರೆ ಏನು ಹೊಟ್ಟೆ ತುಂಬತ್ತಾ, ಬಡತನ ನಿರ್ಮೂಲನೆ ಆಗತ್ತಾ ಅಂತ ಕೇಳೋ ಧೈರ್ಯ ಇದೆಯಾ ನಿಮಗೆ? ಈಗ ಒಂದು ಕ್ಲಾರಿಟಿ ಸಿಗ್ಬೋದು ಅವರಿಂದ. ನಾವು ಮಾತ್ರನಾ ಈಗ ನಿಮ್ಗೆ ಆಂಧ್ರದಲ್ಲೂ ಕೊಟ್ಟರು, ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಇರೋರು ಕೊಟ್ಟಿದ್ದಾರೆ. ಸರಿ ಆಗಿದ್ರೆ ನವರಾತ್ರಿ ಕೊಡಿ ನಮಗೆ 1 ಗಂಟೆ ಮೊದಲು. ನಾವು ಉಪವಾಸ ಮಾಡ್ತೀವಿ, ನಾವು ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಬೇಕು, ಈಗ 30 ದಿವಸ ನೀವು 1 ಗಂಟೆ ಮೊದಲು ಕೊಟ್ಟಿದ್ರೆ 30 ದಿವಸ ಆಯ್ತಪ್ಪ ನಮಗೆ. ಹೌದು, 30 ದಿವಸ ನಾವು ತಗೋತೀವಿ ಯಾವ್ದಾದ್ರು ಪ್ಲಾನ್. 9 ದಿವಸ ನವರಾತ್ರಿಗೆ, 3 ದಿವಸ ಗಣೇಶೋತ್ಸವಕ್ಕೆ, 4 ದಿವಸ ದೀಪಾವಳಿಗೆ, 30 ಲಿಸ್ಟ್ ಮಾಡಿ ಎಲ್ಲ ಯಾರ್ಯಾರಿಗೆ ಯಾವ್ದಕ್ಕೆಲ್ಲ ಹೋಗ್ಬೇಕು ಅವರೆಲ್ಲ ಲಿಸ್ಟ್ ಮಾಡಿ ಕೊಡ್ಲಿ. ಯಾರ್ಯಾರಿಗೆ ಇಲ್ಲಪ್ಪ ನನಗೆ ಇಲ್ಲ, ನನಗೆ ಇದು ಮಾಡೋಕ್ಕಾಗಲ್ಲ, ನಾನು ಯಾವುದು ಬಸವ ಜಯಂತಿಗೆ ಅದಂಗೂ ರಜೆ ಇದ್ದೆ, ಕೆಲವು ರಜೆ ಇಲ್ಲದಂಥದ್ದು, ಅಂಬೇಡ್ಕರ್ ಜಯಂತಿಗೋ ಮತ್ತೊಂದೋ ಯಾವುದಕ್ಕೆಲ್ಲ ರಜೆ ಇರುತ್ತೋ ಇದ್ದದಕ್ಕೆ ಬಿಟ್ಟು ಯಾವುದಕ್ಕೆ ಬೇಕು ನನಗೆ ನಾನು ಅದನ್ನು ತಗೋತೀನಪ್ಪ. ಹೌದು, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ತಗೋತೀನಿ, ಅಥವಾ ಏನು ಹನುಮ ಜಯಂತಿಗೆ ತಗೋತೀನಿ 1 ಗಂಟೆ ಮೊದಲು. 30 ದಿವಸ ನಮಗೂ ಕೊಡಿ, ಹಿಂಗೆ ಕೇಳೋಕ್ಕಾಗತ್ತಾ? ಅದಕ್ಕೆ ಇಲ್ಲಿ ಏನು ಗೊತ್ತಾ ಹೇಳ್ತಾ ಇರುವಂಥದ್ದು, ಈ ಭಾರತ ದೇಶ, ಇಲ್ಲಿ ಪ್ರಮುಖವಾಗಿರುವಂಥದ್ದು ಹಿಂದೂ ಧರ್ಮ. ಇಲ್ಲಿ ಕ್ರಿಸ್ಮಸ್ಗೆ ರಜೆ ಕೊಡಲಾಗತ್ತೆ, ಇಲ್ಲಿ ಪಕ್ಕದ ಕೇರಳದಲ್ಲಿ ಶುಕ್ರವಾರ ರಜೆ ಕೊಡ್ತಾರೆ ಶಾಲೆಗೆ, ಭಾನುವಾರ ಕ್ಲಾಸು ನಮಾಜ್ ಮಾಡೋಕೆ. ಹಾ ಆಯ್ತಾ. ಆಮೇಲೆ ಇಲ್ಲಿ ಏನು ವಿಧಾನಸೌಧದಲ್ಲಿ ಡಿಮಾಂಡ್ ಮಾಡ್ತಾರೆ ನಮಗೆ ನಮಾಜ್ ಮಾಡೋದಕ್ಕೆ ಒಂದು ಪ್ರತ್ಯೇಕ ಜಾಗ ಬೇಕು ಅಂತೇಳಿ. ಆದ್ರೆ ವಿಧಾನಸೌಧ ಒಳಗೆ ದೇವರ ಫೋಟೋ ಇಡಬಾರ್ದು ಅಂತ ಹೇಳ್ತಾರೆ. ಏನ್ರಿ ಇದು, ಎಂತ ದೊಂದರಿ ಇದು, ತುಷ್ಟೀಕರಣದ ರಾಜಕೀಯ. ಹಿಂದೂಗಳು ಅಧಿಕವಾಗಿರುವಂತ ಈ ಭಾರತ ದೇಶದಲ್ಲಿ ಹಿಂದೂ ಹಬ್ಬಗಳನ್ನ ಮಾಡೋಂಗಿಲ್ವಂತೆ. 1 ಗಂಟೆ ಬೇಗ ಹೋಗಬಹುದಂತೆ, ಆಮೇಲೆ ಯಾವುದು ವಿಧಾನಸೌಧದಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡಬಹುದಂತೆ, ಡಿಮಾಂಡ್ ಇದೆ. ಆದ್ರೆ ಭಾರತ ದೇಶದ ಅಸ್ಮಿತೆಯಾಗಿರುವಂತ ಶಾರದಾ ಪೂಜೆಯನ್ನು ಶಾಲೆಯಲ್ಲಿ ಮಾಡಬಾರ್ದಂತೆ. ಆದ್ರೆ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಬೇಕಿದ್ರೆ ಕ್ರಾಸ್ ಹಾಕಿರುವಂತ ಯೂನಿಫಾರ್ಮ್ ಕೊಡ್ಬೋದಂತೆ. ಏನ್ರಿ, ಆದ್ರೆ ಹಿಂದೂ ಹೆಣ್ಣು ಮಕ್ಕಳು ಹೂ ಹಾಕಬಾರ್ದಂತೆ, ಕುಂಕುಮ ಹಾಕಬಾರ್ದಂತೆ, ಕೈ ಬಳೆ ಹಾಕಬಾರ್ದಂತೆ, ಆಮೇಲೆ ಅವರು ಎಕ್ಸಾಮ್ಗೆ ಬಂದಾಗ ಅವರ ತಾಳಿಯನ್ನು ಕೂಡ ಕಿತ್ತು ಪರೀಕ್ಷೆ ಮಾಡಬಹುದಂತೆ. ಏನ್ರಿ ಇದು? ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಉತ್ತರ ಇದೆಯಾ ಇದಕ್ಕೆ? ಈಗ ಸಿದ್ದರಾಮಯ್ಯನವರೇ, ನೀವು ಇದಕ್ಕೆ ಹೇಳಿದ್ರು ಸಿಕ್ಕಾಕೋತೀರಿ, ನೋ ಅಂದ್ರೂ ಸಿಕ್ಕಾಕೋತೀರಿ, ಎಸ್ ಅಂದ್ರೂ ಸಿಕ್ಕಾಕೋತೀರಿ. ಆದರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿ 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 ಕೆಣಕೋದಂತೂ ಗ್ಯಾರಂಟಿ. ಬನ್ನಿ, ಅಭಿಷೇಕ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ಯಾವ ಸಂದಿಗ್ಧತೆಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ? 99% ಮುಸ್ಲಿಮರು ಓಟ್ ಹಾಕಿದ್ದಾರೆ ನಿಜ, ಹಾಗಂತ ಹಿಂದೂಗಳು ಓಟ್ ಹಾಕಿಲ್ವಾ? ಹಾಗಿದ್ರೆ ಹಿಂದೂಗಳ ಧರ್ಮಕ್ಕೆ ಮಹತ್ವ ಇಲ್ವಾ? ಹಿಂದೂಗಳ ಭಾವನೆಗಳಿಗೆ ನಂಬಿಕೆಗೆ ಮಹತ್ವ ಇಲ್ವಾ? 30 ದಿವಸ ಇವರಿಗೆ ಕೊಟ್ಟರೆ ಹಿಂದೂಗಳಿಗೆ ಕೂಡ ಕೊಡ್ತಾರಂತ ಹೆಂಗೆ? ಶೆಟ್ರೆ, ಬೇಸಿಕಲಿ ಒಂದಿಷ್ಟು ವೆಸ್ಟರ್ನ್ ಕಂಟ್ರಿಗಳಲ್ಲಿ ಸಮಯಾಧಾರಿತವಾಗಿ ಡೇ ಲೈಟ್ ಸೇವಿಂಗ್ ಅನ್ನ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಒಂದಿಷ್ಟು ಟೈಮಿಂಗ್ಸ್ ಅನ್ನ ಹೆಚ್ಚು ಕಡಿಮೆ ಮಾಡುವಂಥದ್ದಾದ್ರೆ, ಇಲ್ಲಿ ಧಾರ್ಮಿಕ ಚಿಂತನೆಯಿಂದ ರಂಜಾನ್ಗೆ ಬೇರೆ ರಾಜ್ಯಗಳಲ್ಲಿ ಈಗ ವರ್ಕ್ ಡ್ಯೂರೇಷನ್ ಕಡಿಮೆ ಮಾಡಿದರೆ ನಮಗೂ ಆ ರೀತಿ ಮಾಡಿಕೊಡಿ ಅಂತ ಬೇಡಿಕೆ ಬಂದಿರುವಂಥದ್ದು. CM ಮುಂದೆ ನೀವೇ ಹೇಳಿದಂತೆ ಅಡ್ಡಕತ್ರಿ ಇರುವಂಥದ್ದು. ಹಿಂದೂಗಳ ಸಂಪ್ರದಾಯದಲ್ಲಿ, ಸಿಖ್ಖರ ಸಂಪ್ರದಾಯದಲ್ಲಿ, ಬೇರೆ ಬೇರೆ ಸಂಪ್ರದಾಯಗಳಲ್ಲೂ ಕೂಡ ಉಪವಾಸ ಮಾಡುವಂಥದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿ ರಜೆ ಕೊಡ್ತಾರಾ? ಒಂದು ವೇಳೆ ಮುಸಲ್ಮಾನರಿಗೆ ಕೊಟ್ಟರೆ ರಾಜ್ಯದಲ್ಲಿರುವಂಥ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ವಿವಿಧ ಧರ್ಮಗಳು ಕೂಡ ಮನವಿಯನ್ನ ಇಡುತ್ತೆ. ಆದರೆ ಒಂದು ಕಡೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಈ ಒಂದು ಮುಸಲ್ಮಾನರ ಮನವಿಯನ್ನ
ತಿರಸ್ಕರಿಸಲು ಸಾಧ್ಯವಿಲ್ಲ ಅನ್ನೋದು, ಅದರ ಜೊತೆಗೆ ಪುರಸ್ಕರಿಸಿದ್ರು ಕೂಡ ಅದರ ಇಂದ ಉಂಟಾಗುವಂಥ ಅಡ್ಡ ಪರಿಣಾಮಗಳಾಗಿರ್ಬೋದು, ಅದರ ಕಂಟಿನ್ಯೂಡ್ ಎಫೆಕ್ಟ್ಗಳನ್ನು ಕಳೆದ ಅನೇಕ ವರ್ಷಗಳಿಂದ ಅವರು ಪಾಲಿಸ್ಕೊಂಡು ಬಂದಿರುವಂಥದ್ದು, ಇನ್ನು ಮುಂದೆ ಕೂಡ ಅದನ್ನು ಪಾಲಿಸ್ಕೊಂಡು ಬರಬೇಕಾಗಿರುವಂಥ ಸಾಧ್ಯತೆ ಇರೋದ್ರಿಂದ ಅವರಿಗೆ ಬಿಸಿ ತುಪ್ಪವಾದಂಥ ಒಂದು ನಿದರ್ಶನ ಈಗ ಆಗಿರುವಂಥದ್ದು. ಅತ್ಲಾಗೆ ನುಂಗೋದಿಕ್ಕೂ ಆಗಲ್ಲ, ಒಂದು ಕಡೆ ಉಗಿಯೋದಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಆದರೆ ಪ್ರಾಕ್ಟಿಕಲಿ ಯಾವ ರೀತಿ ಇದನ್ನು ಅವರು ಪಾಲಿಸ್ತಾರೆ, ಕೊನೆಯ ಒಂದು ವಾರ ಮಾತ್ರ ಕೊಡ್ತೀನಿ, ಕೊನೆಯ ಒಂದು 3 ದಿನ ಮಾತ್ರ ಕೊಡ್ತೀನಿ ಅಂತ ಅವ್ರು ಏನಾದರೂ ಜಾರ್ಕೊಳ್ತಾರ, ಅಥವಾ ಈ ಸಂದರ್ಭದಲ್ಲಿ ನಾವು ಕೂಡಲೇ ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಮ್ಯಾಟರ್ ಆಗಿರೋದ್ರಿಂದ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೀನಿ ಅಂತ ಅಷ್ಟರಲ್ಲಿ ರಂಜಾನ್ ಏನಾಗಿದ್ರು ಕೂಡ ಒಂದು ಬಾರಿ ಫಿಕ್ಸ್ ರೀ, ಅಡಕತ್ತೆ ಕೊಟ್ರೆ 30 ದಿವಸ ನಮಗೂ ಕೊಡಿ, ಕೊಟ್ರೆ ಹಿಂದೂಗಳಿಗೂ 30 ದಿವಸ ಕೊಡಿ, ಲಿಸ್ಟ್ ನಾವು ಮಾಡ್ಕೊಡ್ತೀವಿ ಯಾವುದಕ್ಕೆ ಅಂತೇಳಿ. 1 ಗಂಟೆ ಮೊದಲು ಹೋಗೋದಪ್ಪ ಸರ್ಕಾರಿ ಆಫೀಸ ಎಲ್ಲ ಸರ್ಕಾರಿ, ಅದು ಎಸ್ಪೆಷಲಿ ನೋಡಿ ನಮಗೆಲ್ಲ ಈ ಖಾಸಗಿಯವ್ರಿಗೆ ಇರೋದಿಲ್ಲ, ಅದು ಸರ್ಕಾರಿ ಆಫೀಸಲ್ಲಿ ಇದ್ದವ್ರಿಗೆ ಆರಾಮ್ ನೋಡೋಣ, ಕೊಟ್ಟರು ಇದೆ ಕೊಡದಿದ್ರು ಇದೆ. ಈಗ ಇದನ್ನು ಯಾವ ಥರ ತಗೊಳ್ತಾರೆ, ಇದನ್ನು BJP ಕಾಂಗ್ರೆಸ್ಗೆ ಅಂತ ಇಡಬೇಡಿ, ಎಲ್ಲ ಹಿಂದೂಗಳು ಕೇಳಬೇಕು ಇದನ್ನು. ಕುಂಭಮೇಳಕ್ಕೆ ಟೀಕೆ ಮಾಡುವಾಗ ಎಲ್ಲ ಹಿಂದೂಗಳು ಪ್ರಶ್ನೆ ಮಾಡಬೇಕು ಅದನ್ನು. ಇದು ಒಂದು ವಿಪರೀತ ಆಗೋಯ್ತು. ಉದಯಗಿರಿಯಲ್ಲಿ ಗಲಾಟೆ ಆಗುತ್ತೆ, ಅವ್ರನ್ನ ಅರೆಸ್ಟ್ ಮಾಡೋ ತಾಕತ್ತಿಲ್ಲ, ಮೀಡಿಯಾಗಳು ಮಾತಾಡಬೇಕು ಮತ್ತೊಂದು ಮಗದೊಂದು ಅಂತ ಹೇಳಿ. ಈಗ ನೋಡೋಣ ಸಿದ್ದರಾಮಯ್ಯ ಏನು ನಿರ್ಧಾರ